ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಕೆಲಸನ ಅದೇ ಮಾಡಿಸ್ಕೊಡುತ್ತೆ ಎಷ್ಟೋ ಸತಿ ನನ್ಗನ್ಸಿರುತ್ತೆ ಫ್ರಮ್ ವಾಟ್ ಐವ್ ಸೀನ್. ಈಗ ಆಡ್ ಫಿಲ್ಮ್ಸ್ ಅಥವಾ ಬೇರೆ ಏನೋ ನೋಡಿದಾಗ ಒಂದು 30 ಸೆಕೆಂಡ್ಸ್ಗೆ ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ಚೌಕಟ್ಟಿರುತ್ತೆ. ಸಿನಿಮಾ ಹಾಗಲ್ಲ. ಐ ಫೀಲ್ ಸಿನಿಮಾದಲ್ಲಿ ಮ್ಯಾಜಿಕ್ ಇದೆ. ಅದಕ್ಕೆ ನೋಡಿ ನಾವು ಎಷ್ಟೋ ತುಂಬಾ ಹೋಪ್ಸ್ ಇಟ್ಕೊಂಡಿರೋಂಥ ಸಿನಿಮಾ ಓಡಲ್ಲ, ತುಂಬಾ ಏನೋ ಹೋಪ್ಸ್ ಇಲ್ಲದೆ ಇರೋಂಥ ಸಿನಿಮಾ ಓಡ್ಬಿಡುತ್ತೆ, ಜನಗಳ ಪಲ್ಸ್ ಅನ್ನ ಅದು ರೀಚ್ ಮಾಡುತ್ತೆ. ಸೊ ಐ ಫೀಲ್ ದೆರ್ ಇಸ್ ಮ್ಯಾಜಿಕ್, ದೆರ್ ಇಸ್ ಪವರ್ ಇನ್ ಸಿನಿಮಾ. ಆ ಪವರ್ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಅದು ಹೇಗೆ ಮಾಡಿಸ್ಕೊಳುತ್ತೆ ಗೊತ್ತಾಗಲ್ಲ. ನಾವು ತುಂಬಾ ಟ್ರೈ ಮಾಡ್ತೀವಿ, ಯಾರೋ ಒಬ್ರು ಆರ್ಟಿಸ್ಟ್ ಇವ್ರು ಸಿಗ್ಲೇಬೇಕು, ಹೆಂಗಾದ್ರೂ ಮಾಡಿ ಅವ್ರನ್ನ ಹಾಕೋಬಿಡ ಅಂತ. ಆ ಆರ್ಟಿಸ್ಟ್ ಸಿಗೋದೇ ಇಲ್ಲ. ಬೇರೆ ಯಾರೋ ಆರ್ಟಿಸ್ಟ್ ಬರ್ತಾರೆ, ಅವ್ರು ಬಂದ್ಮೇಲೆ ಚೆನ್ನಾಗಿದೆ ಅಂತ ಅನ್ಸ್ಬಿಡುತ್ತೆ. ಈಗ ಈ ಸಿನಿಮಾ ಟೈಟ್ಲೇ ತಗೊಳ್ಳಿ ಫಾರ್ ಎಕ್ಸಾಂಪಲ್, ನಾವು ಯಾವತ್ತೂ ಯೋಚನೆನೂ ಮಾಡಿಲ್ಲ ದಟ್ ವೆಂಕಟೇಶ್ ಆಯನಮ ಅದು ಅವರು ಬೇಡ ಅಂತ ಹೇಳ್ತಾರೆ ಅಂತಾನೆ ನಾನು ಅನ್ಕೊಂಡಿರಲಿಲ್ಲ. ಎಲ್ಲೋ ಒಂದ್ ಕಡೆ ನಮ್ಗೆ ಒಂದಿಬ್ರು ಮಾತಾಡುವಾಗ ಹಳೇದಾಗುತ್ತಾ, ಒಂದು 10 years ಬ್ಯಾಕ್ ಗೋವಿಂದ ಆಯನಮ ಬಂದಿರ್ತೀವಿ, ವೆಂಕಟೇಶ್ ಆಯನಮ ಆಫ್ಟರ್ 10 years ತಿರ್ಗಿ ಅದೇ ಫೀಲ್ ಮಾಡ್ತಾ ಇದೀವೇನೋ. ಯಾಕಂದ್ರೆ ಸ್ಕ್ರಿಪ್ಟ್ ಅವಾಗ ಮಾಡ್ಕೊಂಡು ಆಮೇಲೆ ಸ್ಕ್ರಿಪ್ಟ್ ಚೇಂಜ್ ಮಾಡಿ ಟೈಟಲ್ ಮಾತ್ರ ಹಂಗೆ ಇಟ್ಕೊಂಡ್ಬಿಟ್ವಲ್ಲ ಅಂತ ನೋಡಿ ಅದು ಮಾಡಿಸ್ಕೊಂತು. ಏನೋ ಯಶವಂತ್ ಶಾಹಿನಾಯಿ ಅವರು ಸೆನ್ಸಾರ್ ಆಫೀಸರು ಹಿ ಕೇಮ್ ಅಂಡ್ ಸಜೆಸ್ಟೆಡ್, ಇಲ್ಲ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ಪಿಕ್ಚರು, ಇಟ್ಸ್ ಗುಡ್ ಫಿಲ್ಮ್, ಟೈಟ್ಲ್ ಒಂದು ನಾವು ಚೇಂಜ್ ನೋಡಿ ಯಾರ್ದೋ ಬಾಯಲ್ಲಿ ಬರುತ್ತೆ, ಹೇಗೋ ಆಗುತ್ತೆ. ಸೊ ಐ ಫೀಲ್ ಮಾರ್ಕೆಟಿಂಗ್ ವೈಸ್ ಈ ಸಿನಿಮಾ ಮಾಡಿಸ್ಕೊಳುತ್ತೆ ಸರ್. ಆ ಪವರು ನಮ್ಮ ನಿರ್ಮಾಪಕರಲ್ಲಿದೆ. ಬಿಕಾಸ್ ನಾನು ಏನೇ ಸಜೆಸ್ಟ್ ಮಾಡಿದ್ರು ಸುಮ್ಮನೆ ಬ್ಲೈಂಡ್ ಆಗಿ ಒಪ್ಕೊಳ್ಳಲ್ಲ ಅವರು. ಅದ್ರ ಬಗ್ಗೆ ಆಲೋಚನೆ ಮಾಡಿ ಇದು ಬೇಕಾ ಸರ್, ಇದು ಇಷ್ಟ ಆದರೆ ಸಾಕಾ, ಇದನ್ನ ಚೆನ್ನಾಗಿ ಮಾಡೋಣ ಇನ್ನೊಂಚೂರು, ಎಲ್ಲಿ ಬೇಕೋ ಅದನ್ನ ಚೆನ್ನಾಗಿ ಮಾಡಿಸಿದಾರೆ, ಎಲ್ಲಿ ಬೇಕೋ ಅದನ್ನ ಕಮ್ಮಿ ಮಾಡಿಸಿದಾರೆ. ಸೊ ಹಂಗಾಗಿ ಐ ಫೀಲ್ ಎಷ್ಟೋ ಸತಿ ಬಿಸ್ನೆಸ್ ವೈಸ್ ನಾನು ಐ ಆಮ್ ಲ್ಯಾಕಿಂಗ್. ಯಾಕಂದ್ರೆ ನಾನು ಒಬ್ಬ ಪ್ರೊಡ್ಯೂಸರು, ನಾನು ಲಾಸ್ ಮಾಡ್ಕೊಂಡಿದ್ದೀನಿ, ಗೇನ್ ಮಾಡಿದ್ದೀನಿ, ಅಲ್ಲಿಗಲ್ಲಿಗಾಗಿದೆ, ಏನು ಈ ಥರದ್ದೆಲ್ಲ ಮಾಡಿದ್ದೀನಿ. ಹಾಗಾಗಿ ಒಬ್ಬ ನಿರ್ಮಾಪಕನಾಗಿ ನಾನು ಆಲ್ವೇಸ್ ಗೈಡ್ ಮಾಡಿದ್ದೀನಿ, ಸರ್ ಇದು ಹುಷಾರ್, ಸರ್ ಇದು ಇಷ್ಟಕ್ಕೆ ಅಂತ. ಕೆಲವು ಸತಿ ಅವರೇ ನಮಗೆ ಹೇಳಿದ್ದಾರೆ ಇಲ್ಲ ಗೋ ಹೆಡ್ ಅಂತ. ಸೊ ಐ ಫೀಲ್ ಮಾರ್ಕೆಟಿಂಗ್ ವೈಸ್ ನಾವಿಬ್ರು ಕೂತ್ ಚರ್ಚೆ ಮಾಡಿದ್ರೆ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದ ಬೆಸ್ಟ್ ಔಟ್ ಆಫ್ ದಿಸ್. ಬಿಕಾಸ್ ಈಗಿರೋ ಟ್ರೆಂಡಲ್ಲಿ ಜನ ಏನೋ ಇದು ಸೋಷಿಯಲ್ ಮೀಡಿಯಲ್ಲಿ ಬಿಸಿ ಇದ್ದಾರೆ ಆ್ಯಂಡ್ ಮನೇಲಿ ಕೂತು ಅಮೆಝಾನ್ ನೆಟ್ಫ್ಲಿಕ್ಸ್ ಅಲ್ಲಿ ಬಿಸಿ ಇದ್ದಾರೆ. ಸೊ ಈ OTT ಪ್ಲಾಟ್ಫಾರ್ಮ್ಸ್ ಬಿಟ್ಟು ಅವ್ರನ್ನ ಸಿನಿಮಾ ಕರೆಸ್ಬೇಕು ಅಂತಂದ್ರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಜಾನರ್. ಯಾಕಂತಂದ್ರೆ ಒಬ್ಬ ಥ್ರಿಲ್ಲರ್ ನೋಡಬೇಕು, ಒಂದು ಆಕ್ಷನ್ ನೋಡಬೇಕು ಅಂತಂದ್ರೆ ಅವರು ಮನೆಯಲ್ಲಿ ಎಲ್ಲರ ಮನೇಲೂ ಸರೌಂಡ್ ಸಿಸ್ಟಮ್ ಇರುತ್ತೆ, ಒಳ್ಳೆ ಟಿವಿ ಇರುತ್ತೆ, ಒಳ್ಳೆ ಪ್ರೊಜೆಕ್ಟ್ ಇರುತ್ತೆ, ಮನೇಲೆ ನೋಡ್ಕೋತಾರೆ. ಕಾಮಿಡಿ ಎಸ್ಪೆಷಲಿ ಈ ತರದ್ದು ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಜನಗಳ ಜೊತೆ ಕೂತು ನಗೋದಿದೆಯಲ್ಲ, ದಟ್ಸ್ ಡೆಫಿನೆಟ್ಲಿ ಒಂದು ರಿಜುವಿನೇಟಿಂಗ್ ಎಕ್ಸ್ಪೀರಿಯನ್ಸ್. ಅದು ಸಿಗಲ್ಲ. ಒಬ್ಬರೇ ಕೂತ್ಕೊಂಡು ನಗಕ್ಕೆ ಆಗೋದೇ ಇಲ್ಲ. ಒಬ್ಬರೇ ಕೂತ್ಕೊಂಡು ಹಾರರ್ ಫಿಲ್ಮ್ ಮಾಡೋದು, ಇನ್ನು ಒಬ್ಬರೇ ಕೂತ್ಕೊಂಡು ನಗದ್ರಲ್ಲಿ ಮಜಾನೇ ಇಲ್ಲ. 10 ಜನ 500 ಜನ ಒಂದು ಎಂಟೈರ್ ಆಡಿಟೋರಿಯಂ ಅಲ್ಲಿ ಕೂತ್ಕೊಂಡು ನಗದಿದೆಯಲ್ಲ, ಅದ್ರ ತರ ಎಕ್ಸ್ಪೀರಿಯನ್ಸ್ ಇಲ್ಲ. ಪೀಪಲ್ ವಿಲ್ ಕಮ್ ಫಾರ್ ದಟ್. ಐ ಫೀಲ್ ದಿಸ್ ಇಸ್ ಎನಿ ಟೈಮ್. ಅಂಡ್ ಲವ್, ನೀವು ನೋಡಿ ಎಂತ ದೊಡ್ಡ ಟೈಟಾನಿಕ್ ಸಿನಿಮಾ ಆದ್ರೂ ಅದಕ್ಕೆ ದೊಡ್ಡ ಟೈಟಾನಿಕ್ ಅಲ್ಲಿ ಒಂದು ಲವ್ ಸಬ್ಜೆಕ್ಟ್ ಇಲ್ಲದೆ ಇದ್ದಿದ್ರೆ ಅದರಲ್ಲಿ ಟೈಟಾನಿಕ್ ಸಿನಿಮಾ ಮುಳುಗೋಗಿರೋದು. ಬಿಕಾಸ್ ಆಫ್ ದ ಲವ್ ಇಟ್ ಹಸ್ ಸರ್ವೈವ್ಡ್. ಅಂಡ್ ನಮ್ಮಲ್ಲಿ ಆ ಮಿಡಿತ ಈ ಸಿನಿಮಾ ಲವ್ ನೋಡಿ ಕಾಕ್ಟೇಲ್ ಅನ್ನೋ ಒಂದು ಮಿಶ್ರಣ ಇದೆಯಲ್ಲ, ಐ ಥಿಂಕ್ ದಟ್ ಇಸ್ ಗೋಯಿಂಗ್ ಟು ಟಚ್. ಅದನ್ನ ನಾವು ಇಟ್ಕೊಂಡು ಈಗ ಐ ಥಿಂಕ್ ದಟ್ ಟೈಟಲ್ ಇಸ್ ಗೋಯಿಂಗ್ ಟು ಪುಷ್ ಫಾರ್ವರ್ಡ್, ನಮ್ಮನ್ನು ಅದು ಮುಂದಕ್ಕೆ ತಗೊಂಡೋಗುತ್ತೆ ಅಂತ ಅನ್ಸುತ್ತೆ ಸರ್. ಕಾಕ್ಟೈಲು ಬಂದಿದೆ ಸಿನಿಮಾ ಹಿಂದಿಲಿ, ಆಮೇಲೆ ಮಾಕ್ಟೈಲು ಬಂದಿದೆ. ಮಾಕ್ಟೈಲು ಜ್ಯೂಸ್ಗಳ ಮಿಶ್ರಣ, ಕಾಕ್ಟೈಲು ಆಲ್ಕೋಹಾಲ್ ಮಿಶ್ರಣ. ಕಿಕ್ ಜಾಸ್ತಿ ಸರ್. ಅಲ್ಲಲ್ಲ, ಮನಸ್ಸುಗಳಲ್ಲಿ ನೋಡಿ ಒಬ್ಬ ಮನುಷ್ಯ ಅಂದಮೇಲೆ ಅಳು, ನೋವು, ದುಃಖ, ಖುಷಿ, ಸಂಭ್ರಮಿಸೋದು ಎಲ್ಲ ತರ ಮಿಕ್ಸ್ಚರ್ ಇರುತ್ತೆ. ನಾವೆಲ್ಲ ಫೀಲಿಂಗ್ಸ್ನ ಕಾಕ್ಟೇಲ್ಗಳೇ. ನಮ್ಮಲ್ಲಿ ತುಂಬಾ ಫೀಲಿಂಗ್ಸ್ ಇರುತ್ತೆ. ಆ ಫೀಲಿಂಗ್ಸ್ ಒಂದೊಂದ್ಸಲ ಒಂದೊಂದು ಬರುತ್ತೆ. ಅಂಡ್ ನಾವು ಒಂದು ಕಡೆ ಇದರಲ್ಲಿ ಮೆನ್ಷನ್ ಮಾಡಿದ್ದೀವಿ, ವೆಂಕಟೇಶ ಈಸ್ ಸಫರಿಂಗ್ ಫ್ರಮ್ ಒನ್ ಡಿಸೀಸ್, ಇಟ್ಸ್ ಕಾಲ್ಡ್ ಫಿಲೋಫೋಬಿಯಾ, ಫಿಯರ್ ಆಫ್ ಲವ್. ಸೊ ಲವ್, ಯಾರೋ ನಮ್ಮನ್ನ ಲವ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ತೀವಿ, ಅವ್ರ ಜೊತೆ ಏನ್ ಬೇಕು ನಾ ಎಂಜಾಯ್ ಮಾಡೋಣ, ಬಿಟ್ಟೋಗ್ಬಿಡೋಣ. ಇವ್ರು ಬಂದ್ರ ಈ ಹುಡುಗಿ ಜೊತೆ ಎಂಜಾಯ್ ಮಾಡೋಣ, ಬಿಟ್ಟೋಗ್ಬಿಡೋಣ. ಯಾಕೆ, ನಾನೇ ಲವ್ ಅಲ್ಲಿ ಬಂದ್ಬಿಟ್ರೆ, ಅವಳು ನನ್ನ ಲವ್ ಮಾಡ್ಬಿಟ್ರೆ ಬೇಡ. ಇಟ್ಸ್ ಅ ಫಿಯರ್ ಆಫ್ ಲವ್. ಸೊ ಆ ಸಬ್ಜೆಕ್ಟ್ ಇಟ್ಕೊಂಡಿರೋದ್ರಿಂದ ಸುಮ್ಮನೆ ನಾವು ಅಂದ್ರೆ ಇದು ಬರೀ ತುಣುಕು, ಇದು ಬೆಸ್ಟ್ ಪಾರ್ಟ್ಸ್ ಇನ್ನ ನೆಕ್ಸ್ಟ್ ಬರ್ತಾ ಹೋಗುತ್ತೆ. ಇದರಲ್ಲಿರೋ ಇನ್ನೂ ಬೆಸ್ಟ್ ಅಂಶಗಳನ್ನ ನಿಮ್ಮ ಮುಂದೆ ತರ್ತಾ ಹೋಗ್ತೀವಿ. ಜನಗಳು ತುಂಬಾ ಕ್ಯೂರಿಯಸ್ ಆಗಿ ಬಂದು ಈ ಸಿನಿಮಾ ನೋಡ್ತಾರೆ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಪೂರ್ತಿ ಹೆಣ್ಮಕ್ಳೇ ಇರೋದ್ರಿಂದ ಸ್ವಲ್ಪ ಉಸಿರು ತಗೊಳ್ಳೋಣ ಅಂತ. ಯಾಕಂದ್ರೆ ಕಂಟಿನ್ಯೂಸ್ ಅವ್ರ ಜೊತೆನೆ ಶೂಟಿಂಗ್ ಮಾಡಿ 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 ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ. ಇಲ್ಲ, ಆಕ್ಚುಲಿ ಎಲ್ಲರೂ ಬ್ಯುಸಿ ಇದ್ದಾರೆ. ನಾವು ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ನಮ್ಮ ಪ್ರೆಸ್ ಮೀಟ್ ಅನ್ನ. ಯಾಕಂತಂದ್ರೆ ನಾವು ಮಾಡ್ತೀವೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಇದ್ವಿ. ಪ್ರೆಸ್ ಮೀಟು ಒಂದು ಇವತ್ತು 2 ವಿಷಯ. ನನ್ನ 30 years ಆಫ್ ಇಂಡಸ್ಟ್ರಿ, 30 ವರ್ಷಗಳ ಜರ್ನಿ ಅಂಡ್ 50 ವರ್ಷ ಹುಟ್ಟಿ. ಸೊ ಹಂಗಾಗಿ ನನ್ನ ಲೈಫ್ನ 50 years ಅಂಡ್ ಸಿನಿಮಾ ಲೈಫ್ನ 30 years ನಿಮ್ಮ ಜೊತೆ ಹಂಚ್ಕೋಬೇಕು, ಪ್ರೆಸ್ ಅವ್ರ ಜೊತೆ. ಇದು ಬೆಸ್ಟ್ ಟೈಮ್ ಅಂತ ಅನಿಸ್ತು.
ಯಾಕಂತಂದ್ರೆ ನಿರಂತರವಾಗಿ ನನ್ನ ಈ 30 ಇಯರ್ಸ್ ಮುಖ್ಯವಾಗಿ ನಾನು ಏನು ಜರ್ನಿ ಮಾಡ್ಕೊಂಡ್ ಬಂದಿದ್ದೀನಿ, ಅದು ಮೀಡಿಯಾ ಅವರು ನನ್ನ ಜೊತೆಗೆ ನನ್ನ ಸಪೋರ್ಟ್ಗೆ ಇಲ್ಲದೆ ನಾನು ಈ 30 ಇಯರ್ಸ್ ಪೂರೈಸಕ್ಕೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ನಾಳೆ ನನ್ನ ಹುಟ್ಟಿದಬ್ಬ. ಈ ಜರ್ನಿಯನ್ನ ನಿಮ್ಗಳ ಜೊತೆನೆ ನಾನು ಫಸ್ಟು ಇವತ್ತು ಕೇಕ್ ಕಟ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಜನಗಳಿಗೆ ನಾವು ಏನೇ ಆ್ಯಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ಅದನ್ನು ತಲುಪಿಸೋರು ನೀವು. ನಿಮ್ಗಳ ಜೊತೆ ನಾನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಆಸೆ ಇತ್ತು, ಹಾಗಾಗಿ ಇವತ್ತು ಪ್ಲಾನ್ ಮಾಡ್ತೀವಿ. ಅದರಲ್ಲಿ ಕೆಲವು ಜನ ಆರ್ಟಿಸ್ಟ್ ಸಿಕ್ಕಿದ್ರು, ಕೆಲವು ಜನ ಆರ್ಟಿಸ್ಟ್ ಫುಲ್ಲು ಬ್ಯುಸಿ ಆಗಿದ್ದಾರೆ. ಈಗ ಉಮಾಶ್ರೀ ಮೇಡಮ್ ಔಟ್ ಆಫ್ ಸ್ಟೇಷನ್ ಇದ್ದಾರೆ, ತಬಲಾನಣಿ ಸರ್ ಸ್ವಲ್ಪ ಅವ್ರ ಕಡೆಯವ್ರು ಯಾರೋ ತೀರ್ಕೊಂಡಿದ್ದಾರೆ, ಹಾಗಾಗಿ ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ಹಲವಾರು ಕಲಾವಿದರು, ಉಮೇಶ್ ಅಣ್ಣ ಇದ್ರು ನಮ್ಮದಲ್ಲಿ, ತುಂಬ ಚೆನ್ನಾಗಿ ಒಳ್ಳೆ ಪಾರ್ಟ್ ಮಾಡಿದ್ದಾರೆ. ಇವತ್ತು ಅವ್ರು ನಮ್ಮ ಮಧ್ಯೆ ಇಲ್ಲ. ಹಾಗಾಗಿ ರಾಜಶೇಖರ್ ಅವ್ರು ಇದ್ದಾರೆ ನಮ್ಮ ಜೊತೆ ಆ್ಯಕ್ಟ್ ಮಾಡಿದಂಥವ್ರು, ಭರತ್ ಇದ್ದಾರೆ, ಅಭಿನಯ ಮೇಡಮ್ ಇದ್ದಾರೆ. ನಾವು ಆ್ಯಕ್ಚುಲಿ ತುಂಬ ವರ್ಷಗಳ ಹಿಂದೆ ಒಂದು ಕಾಮಿಡಿ ಸೀರಿಯಲಲ್ಲೇ ಜೊತೆಲಿ ಆ್ಯಕ್ಟ್ ಮಾಡಿದ್ವಿ, ಬಿಟ್ಟರೆ ಮತ್ತೆ ಈ ಥರದ್ದೊಂದು ಕಾಮಿಡಿ ಸನ್ನಿವೇಶ ಇರುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ವಿ ಅನ್ನೋದೊಂದು ವಿಶೇಷ. ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಆರಾಧನಾ ಇದ್ದಾರೆ. ಆರಾಧನಾ ಯಾವ ಪಾತ್ರ ಅಂದರೆ ಈಗ ಪಪ್ಪಿ ಅಂದ್ಕೊಂಡು ಆಮೇಲೆ ನಾನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀನಲ್ಲ ಆ ಹೆಣ್ಮಗಳು. ಸೊ ಹಾಗಾಗಿ ತುಂಬ ಜನ ಗೆಸ್ ಮಾಡಲ್ಲ. ವಿನಯ್ ಇದ್ದಾರೆ. ನಾವೇನೇ ಸಿನಿಮಾ ಮಾಡಿದ್ರು ಅದರಲ್ಲಿ ಕಲರ್ ಗ್ರೇಡಿಂಗ್ ಅಂತ ಮಾಡಿ ಔಟ್ಪುಟ್ಗಳನ್ನ ಹಾಕೋದು, ಕಲರ್ಸ್ನ ತಿದ್ದೋದು ತೀಡೋದು ಎಲ್ಲ ಅವರೇ. ಸೊ ಜೀವನ್ ಪ್ರಕಾಶ್ ಅಂತ ಅವ್ರು ಇಲ್ಲ, ಇವರು ಎಡಿಟರು, ಇವತ್ತು ಬರೋಕ್ಕಾಗಲಿಲ್ಲ. ಸೊ ಸಾಕಷ್ಟು ಜನ. ಮೇನ್ ಉದ್ದೇಶ ಈ ಸಿನಿಮಾದ ಟೈಟಲ್ ನಾವು ಅನ್ಕೊಂಡಿದ್ದು ವೆಂಕಟೇಶಾಯ ನಮಃ ಅಂತ ಅನ್ಕೊಂಡಿದ್ವಿ. ಸೆನ್ಸಾರ್ ಮಂಡಳಿ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಅದ್ಭುತವಾಗಿದೆ, ಪಿಕ್ಚರ್ ಚೆನ್ನಾಗಿ ಮಾಡಿದ್ರೆ, ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಹೊಗಳಿದ್ದಾರೆ. ಸೆನ್ಸಾರ್ ಮಂಡಳಿಯಿಂದ ಯೂಶಲಿ ಹೊಗಳಿಕೆ ಬರೋದು ಕಮ್ಮಿ, ಬಟ್ ನಗನಗ್ತಾ ಆಚೆ ಬಂದರು, ನಗನಗ್ತಾ ತುಂಬಾ ಚೆನ್ನಾಗಿದೆ ಅಂತ ಎಕ್ಸ್ಪ್ರೆಸ್ ಮಾಡಿದ್ರು ಅವ್ರ ವ್ಯೂಸನ್ನ. ಯಾಕಂದ್ರೆ ಫಸ್ಟ್ ನೋಡೋಂಥ 5 ಜನ ಅವರೇ. ಆ ಸೆನ್ಸಾರ್ ಮಂಡಳಿಯವರು ಚೆನ್ನಾಗಿದೆ ಅಂದಾಗ ನಮ್ಗೆ ಒಂದಷ್ಟು ಹುರುಪು ಬಂತು. ಬಟ್ ಒಂದು ಗೈಡ್ಲೈನ್ಸ್ ಪ್ರಕಾರ ಈ ಟೈಟ್ಲು ದೇವ್ರ ಹೆಸರಿದೆ, ವೆಂಕಟೇಶಾಯ ನಮಃ. ಹಂಗಾಗಿ ನಾನು ಹೇಳಿದೆ ಸರ್ ಗೋವಿಂದಾಯ ನಮಃ ಇದೇ ಒಂದು 10 ವರ್ಷದ ಹಿಂದೆ ಬಂದಿತ್ತು ಅಂದಾಗ ಗೈಡ್ಲೈನ್ಸ್ ನಮಗೆ ಬಂದಾಗ ಸ್ಟ್ರಿಕ್ಟರ್ ಗೈಡ್ಲೈನ್ಸ್ ಇದೆ ಈಗ. ಸೊ ಅವಾಗ ಕೊಟ್ಟಿರ್ಬೋದು, ಹಾಗಂತ ಈಗಲೂ ಕೊಡೋಕ್ಕೆ ಆಗಲ್ಲ, ಅದನ್ನ ನೀವು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತಂದ್ರು. ಸೊ ಈಗ ಆಕ್ಚುಲಿ ನಾವು ಅದಕ್ಕೆ ಮುಂಚೆನೆ ನಮ್ಮ ಟೀಮು ನಾವು ಮಾತಾಡ್ಕೊಳ್ತಾ ಇದ್ವಿ. ನಮ್ಮ ಸಂತೋಷ್ ಅಸೋಸಿಯೇಟ್ ನಿರ್ದೇಶಕರಿದ್ದಾರೆ, ನಮ್ಮ ಟೀಮ್ ಮೆಂಬರ್ಸ್ ನಾವು ಮಾತಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಳೇದಾಗಿತ್ತೇನೋ ಟೈಟ್ಲು ಅಂತ ನಮಗೂ ಅನಿಸ್ತಾ ಇತ್ತು, ಅಥವಾ ದೇವ್ರ ಹೆಸರು ಇರೋದ್ರಿಂದ ಮಿಸ್ಗೈಡ್ ಆಗ್ಬಿಡ್ಬೋದು ಆಡಿಯನ್ಸ್ ಅಂತ. ಬಟ್ ಕಾಮಿಡಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಸಿನಿಮಾಗೆ ಇನ್ಸ್ಪಿರೇಷನ್ ನಮ್ಮ ಕಾಶಿನಾಥ್ ಸರ್ ಇರ್ಬೋದು, ಜಗ್ಗೇಶ್ ಅಣ್ಣ ಅವ್ರು ಇರ್ಬೋದು. ಸೊ ಅವ್ರನ್ನೆಲ್ಲ ನೋಡಿ ನಾವು ಬೆಳ್ಕೊಂಡ್ ಬಂದಂಥವ್ರು, ಕಾಮಿಡಿ ಸೀನ್ಸ್ ಎತ್ತಿದ ಕೈ ಅವರುಗಳು. ಅದ್ರಲ್ಲೆಲ್ಲೋ ಒಂದು ಈ ಲೈಫಲ್ಲಿ ಲವ್ ಮಾಡಿ ಜಿಗುಪ್ಸೆ ಹೊಂದಿ ಆ ಜಿಗುಪ್ಸೆಯಿಂದ ಸಾಯಕ್ಕೆ ಅಂತ ಹೊರಟಂತ ಒಬ್ಬ ಹುಡುಗ ದೇವಸ್ಥಾನಕ್ಕೆ ಬಂದು ಅವನು ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ತೀನಿ, ನನ್ನ ಲೈಫನ್ನ ನಾನು ಚೇಂಜ್ ಮಾಡ್ಕೊಳ್ತೀನಿ, ಒಂದು ಲವ್ ಅನ್ನೋದೇ ಬೇಡ, ನನ್ನ ಜೀವನದಲ್ಲಿ ಬರೀ ಹೆಣ್ಮಕ್ಳ ಜೊತೆ ಆಟ ಆಡ್ತೀನಿ ಅಂತ ಡಿಸೈಡ್ ಮಾಡಿದವನು ಮತ್ತೆ ಅವನಿಗೆ ಗೊತ್ತಿಲ್ಲದೆ ಅವನು ಲವಲ್ಲಿ ಬೀಳ್ತಾನೆ ಅನ್ನೋದು ಈ ಕಥೆಯ ಸಾರಾಂಶ. ಸೊ ಈ ಥರದ ಸನ್ನಿವೇಶಗಳಲ್ಲಿ ತುಂಬಾ ಕಾಮಿಡಿ ವರ್ಕೌಟ್ ಆಗುತ್ತೆ ಅಂತ ಅನಿಸಿ ಈ ಸಬ್ಜೆಕ್ಟನ್ನು ನಾನು ಮಾಡಿಕೊಂಡು ಫಸ್ಟು ಡೈಲಾಗ್ ರೈಟರ್ಸು ಅಭಿನಂದನ್, ಆಮೇಲೆ ಪ್ರಶಾಂತ್ ಅಲ್ಲೇ ಇದ್ದಾರೆ ನಮ್ಮ ಜೊತೆ. ಸೊ ಹೇಳಿದಾಗ ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ಕಾಮಿಡಿ ಈಗ ತಬಲಾನಣಿ ಸರ್ ಫಾರ್ ಎಕ್ಸಾಂಪಲ್, ನಮ್ಮ ರಾಜಶೇಖರ್ ಸರ್ ನಾವು ಜೊತೆಲಿ ಕಾಂಬಿನೇಷನ್ ಕೂತ್ಕೊಂಡಾಗ ಆ ಫಸ್ಟ್ ಡೈಲಾಗ್ಸ್ ಕೇಳಿದ ತಕ್ಷಣ ತುಂಬಾ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಕೆಲವು ಸತಿ ಅಂತೂ ಕೆಲವು ಡೈಲಾಗ್ಸ್ ಅಲ್ಲಿ ನಾನು ಇನ್ಫ್ಯಾಕ್ಟ್ ಜಗ್ಗೇಶ್ ಸರ್ನ ತುಂಬಾ ನೆನೆಸ್ಕೊಂಡಿದ್ದೀವಿ ಆ ಟೈಮಲ್ಲಿ. ಈ ಡೈಲಾಗ್ನ ಜಗ್ಗೇಶ್ ಅಣ್ಣ ಹೇಳಿದ್ರು ಹೆಂಗಿರುತ್ತೆ ಅಂತೇಳಿ ಸುಮಾರು ಆಮೇಲೆ ಹೇಳ್ತಾ ಹಂಗೆ ಆಗ್ಬಿಡ್ತಲ್ಲ ಅಂತ ಫೀಲ್ ಎಂಜಾಯ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸಮಯ ಸಂದರ್ಭ ನೋಡ್ಕೊಂಡು ಆ ಕಡೆ ಈ ಕಡೆ ಯಾರು ನಮ್ಮನ್ನ ನೋಡ್ತಾ ಇಲ್ಲ ಅಂತಂದ್ರೆ ನಾನು ಒಂದು ಸೀನ್ ಹಾಕೋತಾ ಇದೆ ಅಂತ ಅಲ್ವಾ, ಆ ಥರ ಅದನ್ನ ಎಂಜಾಯ್ ಮಾಡ್ಕೊಂಡೇ ಮಾಡಿದೀವಿ. ಸೊ ಎಲ್ಲೋ ಒಂದ್ ಕಡೆಗೆ ಒಂದೆರಡು ಕಡೆ ಅದನ್ನ ಯೂಸು ಮಾಡ್ಕೊಂಡಿದೀವಿ. ಜಗ್ಗೇಶ್ ಅಣ್ಣ ಅವ್ರು ನೆನ್ಪು ಮಾಡ್ಕೊಂಡೇ ಹೇಳಿದೀವಿ ಅದನ್ನ. ಫನ್ನಿಯಾಗಿ ಆ ಸೀನ್ಸ್ನ ತಗೊಂಡೋಗಿ ಅಷ್ಟೇ ಎಮೋಷ್ನಲ್ ಆಗಿ ಆ ಸೀನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಫಿಲ್ಮು, ಆ ಜರ್ನಿ. ಈ ಮಧ್ಯೆ ಬರುವಂತ ಪಾತ್ರಗಳು, ಹಳ್ಳಿ ಒಂದು ಸನ್ನಿವೇಶದಲ್ಲಿ ಬರುವಂತ ಪಾತ್ರವನ್ನ ಅಭಿನಯ ಮೇಡಮ್ ಮಾಡಿದ್ದಾರೆ. ಸೊ ಶಿ ಎಂಜಾಯ್ಡ್ ದಟ್. ಇದು ಅವರು ಹೇಳ್ತಾರೆ, ಮಾತಾಡ್ತಾರೆ. ಸೊ ಹಂಗಾಗಿ ನಾನು ಇವತ್ತು ಮೀಟ್ ಮಾಡೇ ಬಿಡೋಣ. ಈ ಟೈಟಲ್ ಚೇಂಜ್ ಆದಂತ ವಿಷಯ, ಸೊ ಸಡನ್ ಆಗಿ ಟೈಟಲ್ ಚೇಂಜ್ ಅಂದಾಗ ಲವ್ ವಿಷಯ ಇರೋದ್ರಿಂದ ಸಡನ್ ಆಗಿ ನಾವು ಡಿಸೈಡ್ ಮಾಡಿದ್ದು ಲವ್ ಕಾಕ್ಟೇಲ್. ಅಂಡ್ ನಮ್ಮ ಪುಣ್ಯಕ್ಕೆ
ಅದು ರಿಜಿಸ್ಟರ್ ಆಗಿರಲಿಲ್ಲ, ನಮಗೆ ಇಮಿಡಿಯೇಟ್ ಆಗಿ ಸಿಕ್ತು. ಹಾಗಾಗಿ ಇಮಿಡಿಯೇಟ್ ಆಗಿ ನಾವು ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ಈಗ ನೆಕ್ಸ್ಟು ಸದ್ಯದಲ್ಲೇ ನಮ್ಮ ಸಿನಿಮಾ ರೆಡಿ ಇದೆ. ನಿರ್ಮಾಪಕರ ಜೊತೆ ಚರ್ಚೆ ಮಾಡಿ ಯಾವ ಹಂತಕ್ಕೆ ನೆಕ್ಸ್ಟ್ ನಾವು ರಿಲೀಸ್ಗೆ ಹೋಗ್ಬೋದು, ಯಾವಾಗ ಪ್ಲ್ಯಾನ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತೀವಿ. ಅಷ್ಟರಲ್ಲಿ ಈ ನಿಮ್ಮ ಮುಂದೆ ಈ ಟೈಟಲ್ ಚೇಂಜನ್ನು ತಂದು ಪ್ಲಸ್ ನಮ್ಮ ಈ ಹಾಡುಗಳು 2 ಹಾಡುಗಳನ್ನ ತಂದಿದ್ದೀವಿ. ಇನ್ನೊಂದು ಹಾಡಿದೆ, ಅದನ್ನ ನಾವು ಅದು ಸೀಕ್ವೆನ್ಸ್ ಮುಖಾಂತರನೇ ಅದು ತೋರಿಸ್ಬೇಕಾಗುತ್ತೆ ಸಿನಿಮಾದಲ್ಲಿ. ಅದನ್ನ ಗೌಸ್ಪೀರ್ ಅವರು ಬರೆದಿದ್ದಾರೆ. ಮೊದಲನೇ ಸಾಂಗನ್ನು ಚೇತನ್ ಕುಮಾರ್ ಅವರು, ಭರ್ಜರಿ ಚೇತನ್ ಅವರು ಬರೆದಿದ್ದಾರೆ. ಅದು ವ್ಯಾಸರಾಜ್ ಸೋಸ್ಲೆ ನೀವು ನೋಡಿದ್ದೀರಾ ಲಿರಿಕಲ್ ವಿಡಿಯೋಲಿ, ಅವರು ಹಾಡಿದ್ದಾರೆ. ಮುರಳಿ ಮಾಸ್ಟರ್ ಇದು ಕೊರಿಯೋಗ್ರಫಿ ಮಾಡಿದ್ದಾರೆ. 2ನೇ ಹಾಡು ಪ್ರಮೋದ್ ಬರವಂತೆ ಅವರು ಬರೆದಿದ್ದಾರೆ. ಅಚ್ಚುಕಟ್ಟಾಗಿ ತುಂಬ ಮೆಲೋಡಿಯಸ್ ಆಗಿ ಬಂದಿದೆ. ಆ್ಯಂಡ್ ಅದಷ್ಟು ಮೆಲೋಡಿಗೆ ಕಾರಣ ಪ್ರವೀಣ್ ಶ್ರೀನಿವಾಸ್ ಮೂರ್ತಿ. ತುಂಬ ಚೆನ್ನಾಗಿ ಹೊಸ ಟ್ಯಾಲೆಂಟು, ನಮಗೆ ಯಾವ ಸಿಚುವೇಶನ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಹಿ ಹ್ಯಾಸ್ ಎ ವೆರಿ ಲಾಂಗ್ ವೇ ಟು ಗೋ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟಕ್ಕೆ ಅದೆಲ್ಲ ಸಾಧ್ಯ ಆಗೋದಕ್ಕೆ ನಮ್ಮ ನಿರ್ಮಾಪಕರು ಜನಾರ್ದನ್ ಅವರು ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಈ ಸೆಟ್ ದಟ್ ಹರೀಶ್ ಅವರೇ, ನಿಮ್ಮ ಕಾನ್ಫಿಡೆನ್ಸು ಅವ್ರು ಖುಷಿಯಾಗಿದೆ ಏನು ಅಂದರೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹರೀಶ್ ಅವರೇ, ನೀವು 25 ವರ್ಷ 30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಹಾಗಾಗಿ ನೀವು ಒಂದು ಸಬ್ಜೆಕ್ಟ್ ಹೇಳಿದ ತಕ್ಷಣ, ನಾನು ಹೇಳಿದ ತಕ್ಷಣ ನಗ್ತಾ ಇದ್ದಾರೆ, ಎಂಜಾಯ್ ಮಾಡೋದು, ಇಲ್ಲ ಚೆನ್ನಾಗಿದೆ, ಇದು ವರ್ಕೌಟ್ ಆಗುತ್ತೆ ಈ ಸಿನಿಮಾ, ನನಗೆ ಖುಷಿಯಾಗಿದೆ ಅಂತೇಳಿ. ಈಗಾಗಲೇ ಒಂದು ಸಿನಿಮಾನ ಮಾಡಿದ್ದಾರೆ, ಬರ್ಬರಿಕ ಅಂತ ಒಂದು ಸಿನಿಮಾನ ಮಾಡಿದ್ರು ಮುಂಚೆ. ಇದು ಅವ್ರ 2ನೇ ಸಿನಿಮಾ. ಹಂಗಾಗಿ ಒಬ್ಬರು ನಿರ್ಮಾಪಕರು, ಒಳ್ಳೆ ಟೇಸ್ಟ್ ಇರುವಂಥ ನಿರ್ಮಾಪಕರು ನಮ್ಮ ಜೊತೆಗೆ ಬೆನ್ನೆಲುಬಾಗಿ ನಿಂತಾಗ ನಾವು ಏನು ಬೇಕಾದರೂ ಸಾಧನೆಯನ್ನು ಮಾಡ್ಬೋದು. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಈ ಕ್ವಾಲಿಟಿಯಲ್ಲಿ ಸಿನಿಮಾ ಬಂದಿದೆ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇನೆ ಈ ಫಾರ್ ಎಕ್ಸಾಂಪಲ್ ವಾಸು ಸರ್ ತುಂಬ ವರ್ಷಗಳಿಂದ ನನ್ನ ನೋಡ್ತಾ ಬಂದಿದ್ದಾರೆ. ಅವ್ರ ಗೈಡೆನ್ಸಲ್ಲಿ ನಾನು ಬೆಳೆದಿದ್ದೀನಿ. ತಪ್ಪು ಮಾಡಿದಾಗ ತಿದ್ದಿದ್ದಾರೆ, ಚೆನ್ನಾಗಿ ಮಾಡಿದಾಗ ಬೆನ್ನು ತಟ್ಟಿದ್ದಾರೆ. ಗಿರೀಶ್ ಕಾಸರವಳ್ಳಿ ಸರ್, ಗಿರೀಶ್ ಕಾರ್ನಾಡ್ರು, ರಾಜನ್ ಸಿಂಗ್ ಬಾಬು ಅವರು, ಇಂಥ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದಾಗ ಅಲ್ಲಿ ಕೂಡ ಅವರು ನನ್ನ ನೋಡಿದ್ದಾರೆ, ನನ್ನ ಕೆಲಸದ ಬಗ್ಗೆ ಮಾತಾಡಿದ್ದಾರೆ, ಬರೆದಿದ್ದಾರೆ. ನೀವೆಲ್ಲರೂ ಸಪೋರ್ಟ್ ಇದ್ದೀರಾ. ಸುಮಾರು ಹಲವಾರು ಸೀನಿಯರ್ ರಿಪೋರ್ಟರ್ಸು ನಮ್ಮ ಜೊತೆಗಿಲ್ಲ, ಸೀನಿಯರ್ ರಿಪೋರ್ಟರ್ಸ್ ಈಗ ಕೆಲಸ ಮಾಡ್ತಾ ಇಲ್ಲ. ಅಂಥವರೆಲ್ಲ ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ ಅವರು ನನ್ನ ವರ್ಕನ್ನು ಮೆಚ್ಕೊಂಡು ಅದನ್ನು ಜನಕ್ಕೆ ತಲುಪಿಸೋದಕ್ಕೆ ನಾನಿವತ್ತು ಈ ಸ್ಥಾನದಲ್ಲಿದ್ದೀನಿ ಅಂತ ಹೇಳೋದು ಖುಷಿ ಪಡ್ತೀನಿ.